ಬೆಳಿಗ್ಗೆಯಿಂದಲೇ ಬಸ್ ಸಂಚಾರ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಊರಿಗೆ ಹೋಗೋ ಮುನ್ನ ಎಚ್ಚರ. ಹೌದು, ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಶಾಕ್. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಬಸ್ ಸಂಚಾರ ಸಾರಿಗೆ ನೌಕರರ ಮುಷ್ಕರ ಶುರುವಾಗಲಿದೆ ಕರ್ನಾಟಕದಲ್ಲಿ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. 5 ದಿನಗಳ ಕಾಲ ಬಸ್ ಸಂಚಾರ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ 4,000 ರೂಪಾಯಿ ಹಣ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. 23ನೇ ಕಂತು ಹಣ ರಿಲೀಸ್ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗಿದೆ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. ಅದೇ ತರ ರೇಷನ್ ಕಾರ್ಡ್ ಇದ್ದವರಿಗೆ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ, ಹುಷಾರಾಗಿರಿ. ಹೌದು, ಎಲ್ಲ ರೇಷನ್ ಕಾರ್ಡ್ ಇದ್ದವರು ಬಿಪಿಎಲ್ ಪಡಿತರ ಚೀಟಿ ಇದ್ದವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಮ ಒಂದು ಕಾರ್ಡ್ ಅಲ್ಲಿ 6 ಜನರು ಇದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ 6 ಜನರು ಇದ್ದರೆ ನಿಮಗೆ ಎಷ್ಟು ಕೆಜಿ ಇಂದಿರಾ ಕಿಟ್ ಸಿಗುತ್ತೆ, ಎಷ್ಟು ಲೀಟರ್ ಅಡುಗೆ ಎಣ್ಣೆ ಸಿಗುತ್ತೆ, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಹಾಗೆ ಬಂಗಾರ ಮತ್ತು ಬೆಳ್ಳಿ ದರ ನಾಗಾಲೋಟಕ್ಕೆ ಏರಿಕೆಯಾಗಿದೆ ವೀಕ್ಷಕರೇ. ಹೌದು, ಆಕಾಶಕ್ಕೆ ಮುಟ್ಟಿದ ಬಂಗಾರದ ಬೆಲೆ. ಇನ್ ಮುಂದೆ ಬಂಗಾರ ಖರೀದಿ ಮಾಡೋದು ಕನಸೆ ಅಂತ ತಿಳ್ಕೊಳ್ಳಿ. ಎದಕ್ಕಂದ್ರೆ 1,30,000 ರೂಪಾಯಿ ಗಡಿ ದಾಟಿತು ಬಂಗಾರ. ಇನ್ನೊಂದು ಕಡೆಗೆ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ. 5 ದಿನಗಳ ಕಾಲ ಭಾರಿ ಮಳೆ ಸುರಿಯುತ್ತೆ. ಈ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಡಲಾಗಿದೆ. ನಿಮ್ಮ ಜಿಲ್ಲೆ ಹೆಸರು ಇದೆಯಾ ನೋಡೋಣ, ವಿಡಿಯೋ ಕೊನೆಯಲ್ಲಿ ಮಾತಾಡೋಣ. ಹಾಗೂ ವಾಹನ ಸವಾರರು ಉಚಿತವಾಗಿ 1,000 ರೂಪಾಯಿವರೆಗೂ ಹಣವನ್ನ ಪಡೆದುಕೊಳ್ಳಬಹುದು ರೀಚಾರ್ಜ್ ರೂಪದಲ್ಲಿ. ಅದು ಯಾವ ತರ? ವಾಹನ ಸವಾರರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ಕೊನೆಯಲ್ಲಿ ಮಾತಾಡೋಣ. ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಹಾಗೂ ನಿಮಗೇನಾದ್ರೂ 3 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಈಗ ಬಸ್ ಸಂಚಾರ ಮತ್ತೆ 5 ದಿನಗಳ ಕಾಲ ಮುಷ್ಕರ ನಡೀತಾ ಇದೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದೀಪಾವಳಿ ಹಬ್ಬಕ್ಕೆ ಕೆಎಸ್ಆರ್ಟಿಸಿ ನೌಕರರು, ಬಸ್ ಸಂಚಾರ ನೌಕರರು ಈ ತರ ಮಾಡೋದು ಸರಿನಾ? ಎಸ್ ಆರ್ ನೋ ಎಂಬುದರ ಮೂಲಕ ನಿಮ್ಮ ಅನಿಸಿಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಒತ್ತಿ. ಹೌದು, ದೀಪಾವಳಿಗೆ ಅಂತ ಊರಿಗೆ ಹೊರಟವರಿಗೆ ಶಾಕ್. ಎದಕ್ಕಂದ್ರೆ ಈ 3 ನಗರಗಳಲ್ಲಿ ಮೊದಲ ಹಂತದಲ್ಲಿ ಬಸ್ ಸಂಚಾರ ಮುಷ್ಕರ ನಡೀತಾ ಇದೆ. ಅಂದ್ರೆ ಇಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ವೀಕ್ಷಕರೇ. ಹೌದು, ಆಗಸ್ಟ್ ನಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದರು. ಆದ್ರೆ ಹೈಕೋರ್ಟ್ ನಲ್ಲಿ ಆದೇಶದ ಹಿನ್ನೆಲೆ ಮುಷ್ಕರವನ್ನ ಕೈಬಿಟ್ಟಿದ್ದರು. ಇದೀಗ ಮತ್ತೆ ಅಕ್ಟೋಬರ್ 15ರಿಂದ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ದೀಪಾವಳಿ ಹಬ್ಬದ ನಡುವೆ ಸಾರಿಗೆ ಬಸ್ ಸಂಚಾರದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿವೆ. ಇದರಿಂದ ಬೇರೆ ಊರಿಗೆ ಹೋಗುವವರು ಮನೆ ಬಿಡೋ ಮುನ್ನ ಬಸ್ ಸಂಚಾರ ಇದೆಯೋ ಇಲ್ಲೋ ಎಂಬುದನ್ನ ಖಚಿತಪಡಿಸಿಕೊಳ್ಳಿ. ಹೌದು ವೀಕ್ಷಕರೇ, ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ 15ರಿಂದಲೇ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ಸಂಚಾರ ನೌಕರರು, ಸಾರಿಗೆ ನೌಕರರು ಬಸ್ಗಳನ್ನ ಬಂದ್ ಮಾಡಿ ತಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಲಿದ್ದಾರೆ ಎಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಹೌದು, ಅಕ್ಟೋಬರ್ 15ರಿಂದ ಅಕ್ಟೋಬರ್ 19ನೇ ತಾರೀಕಿನವರೆಗೂ ಅಂದರೆ ಬರೋಬ್ಬರಿ 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಸರ್ಕಾರದ ವಿರುದ್ಧ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಮೊದಲ ಹಂತದಲ್ಲಿ 3 ನಗರದಲ್ಲಿ ಮಾತ್ರ ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಬೆಂಗಳೂರು, ಹುಬ್ಬಳ್ಳಿ ಹಾಗೂ ಕಲಬುರಗಿಯಲ್ಲಿ ಅಕ್ಟೋಬರ್ 15ರಿಂದ ಅಕ್ಟೋಬರ್ 19ನೇ ತಾರೀಕಿನವರೆಗೂ ಸಾರಿಗೆ ನೌಕರರು, ಕೆಎಸ್ಆರ್ಟಿಸಿ ನೌಕರರು ತಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ ಎಂಬುವ ಮಾಹಿತಿಯನ್ನ ಬಂದಿರುವಂತದ್ದು ವೀಕ್ಷಕರೇ. ಸಾರಿಗೆ ನೌಕರರ ರಜೆ ಕ್ಯಾನ್ಸಲ್. 5 ದಿನದ ಸತ್ಯಾಗ್ರಹ ಸಾರಿಗೆ ನೌಕರರ ಉಪವಾಸ ಹಿನ್ನೆಲೆ ಸಾರಿಗೆ ನೌಕರರಿಗೆ ರಜೆ ರದ್ದು ಮಾಡಲಾಗಿದೆ. ಅಂದ್ರೆ 14ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಯಾರು ನೌಕರರು ಕೂಡ ರಜೆ ತೆಗೆದುಕೊಳ್ಳುವಂತಿಲ್ಲ ಅಂತ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದ್ದು ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೋ ವರ್ಕ್ ನೋ ಪೇ ನಿಯಮವನ್ನ ಜಾರಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಂಪರ್ ಗುಡ್ ನ್ಯೂಸ್. ಹೌದು, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ 4,000 ರೂಪಾಯಿ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗ್ತಾ ಇದೆ ಎಂಬ ಒಂದು ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಈಗಾಗಲೇ ನಿಮಗೂ ಕೂಡ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಹೌದು, ಈಗ ಜುಲೈ ತಿಂಗಳವರೆಗೂ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. ಈಗ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ವೀಕ್ಷಕರೇ. ಹೀಗಾಗಿ ಮಹಿಳೆಯರಿಗೆ ಮತ್ತೆ 2,000 ರೂಪಾಯಿ ಹಣ ರಿಲೀಸ್ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಅಂದ್ರೆ ಹಬ್ಬಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದು, ಈ ಒಂದು ಹಣ ದೀಪಾವಳಿ ಹಬ್ಬದ ವೇಳೆ ರಿಲೀಸ್ ಆದ್ರೂ ಕೂಡ ಅಂದ್ರೆ ಆಗಸ್ಟ್ ತಿಂಗಳ ಹಣ ಈಗಾಗಲೇ ಜುಲೈ ತಿಂಗಳದ್ದು ಜಮೆ ಆಗಿದೆ. ಆಗಸ್ಟ್ ತಿಂಗಳದ್ದು, ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಇದೆ. ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳದ್ದು ಹಣ ಮೊದಲು ಬಿಡುಗಡೆ ಆಗುತ್ತೆ. ಈ ಹಣ ಬಿಡುಗಡೆ ಆದ್ರೂ ಕೂಡ
ನವೆಂಬರ್ ಮೊದಲ ವಾರದವರೆಗೂ ನಿಮ್ಮ ಖಾತೆಗೆ ಬರುವ ನಿರೀಕ್ಷೆ ಇದೆ ವೀಕ್ಷಕರೇ. ಯಾಕಂದ್ರೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 15 ದಿನದ ಸಮಯಾವಕಾಶ ಬೇಕಾಗುತ್ತದೆ ಅಂತ ಹೇಳಲಾಗಿದೆ. ಈ ಒಂದು ಹಣ ಕೂಡ 4,000 ರೂಪಾಯಿ ಹಣ ರಿಲೀಸ್ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುವಂತದ್ದು. ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಗೃಹಲಕ್ಷ್ಮಿ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಮತ್ತೆ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಅಂದ್ರೆ ಜುಲೈ ತಿಂಗಳದ್ದು 2,000 ರೂಪಾಯಿ, ಆಗಸ್ಟ್ ತಿಂಗಳದ್ದು 2,000 ರೂಪಾಯಿ ಕೂಡ ಜಮೆ ಆಗುತ್ತೆ. ಇನ್ನು ಯಾರಿಗೆ ಹಣ ಜಮೆ ಆಗಿಲ್ಲ ನೋಡಿ ಅವರಿಗೂ ಕೂಡ ಶೀಘ್ರದಲ್ಲೇ ಹಣವನ್ನು ಜಮೆ ಮಾಡಲಾಗುತ್ತೆ. ತಾಂತ್ರಿಕ ದೋಷದಿಂದ ಕೆಲವು ಬ್ಯಾಂಕುಗಳ ಸರ್ವರ್ ಪ್ರಾಬ್ಲಮ್ ಇಂದ ಹಣ ಜಮೆ ಆಗಿರೋದಿಲ್ಲ. ಹೀಗಾಗಿ 2-3 ದಿನ ಸಮಯ ಅವಕಾಶ, ಅದರಿಂದ ಮತ್ತೆ ಹಣ ಜುಲೈ ತಿಂಗಳದ್ದು ಕೂಡ ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಏನಾದರೂ ಹಣ ಬಂದಿಲ್ಲ, ಕೆಲವೊಬ್ಬರು 3 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಅದರ ಬಗ್ಗೆನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಶೀಘ್ರದಲ್ಲೇ ಸ್ಥಾಪನೆ ಮಾಡಲಾಗುತ್ತೆ. 5 ಲಕ್ಷ ರೂಪಾಯಿಂದ ಹಿಡಿದು 50 ಲಕ್ಷ ರೂಪಾಯಿವರೆಗೂ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಮಹಿಳೆಯರಿಗೆ ಉದ್ಯಮವನ್ನ ಶುರು ಮಾಡಲು, ತಮ್ಮ ಒಂದು ಬಿಸ್ನೆಸ್ ಶುರು ಮಾಡಲು ಸಹಾಯ ಮಾಡಿಕೊಡೋದಾಗಿನೂ ಕೂಡ ಹೇಳಲಾಗಿದೆ. ಈಗಾಗಲೇ ಡಿಐಪಿಆರ್ ಕರ್ನಾಟಕದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡೋದ್ರ ಬಗ್ಗೆನೂ ಕೂಡ ಬರೆಯಲಾಗಿತ್ತು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈಗ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಹೇಳಬೇಕು. ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಅಪ್ಡೇಟ್. ಹಾಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದರೆ ಎಷ್ಟು ಒಂದು ಪಡಿತರ ನಿಮಗೆ ಸಿಗುತ್ತೆ, ಇದರ ಬಗ್ಗೆ ಮಾತಾಡೋಣ. ಮೊದಲಿಗೆ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ಆಗುತ್ತೆ. ಅಂದ್ರೆ BPL ಕಾರ್ಡು ರದ್ದಾಗುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ವೀಕ್ಷಕರೇ 6 ತಿಂಗಳ ಮೇಲೆ ಯಾರಾದ್ರೂ ಪಡಿತರ ಪಡೆದುಕೊಳ್ಳಿಲ್ಲ ಅಂದ್ರೆ ಅಂತವರ ಕಾರ್ಡುಗಳನ್ನ ಇನ್ ಮುಂದೆ BPL ಇದ್ದದನ್ನ APL ಆಗಿ ಕನ್ವರ್ಟ್ ಮಾಡ್ತಾರೆ ವೀಕ್ಷಕರೇ. ತುಂಬಾ ಜನರು BPL ಕಾರ್ಡ್ ಹೊಂದಿದ್ರು ಕೂಡ ಪಡಿತರವನ್ನ ಪಡೆದುಕೊಳ್ತಾ ಇಲ್ಲ. ಸೊ ಇವರ ಕಾರ್ಡುಗಳು ಯಾವಾಗ ರದ್ದಾಗುತ್ತೆ ಹೇಳಕ್ ಬರಲ್ಲ. ಮತ್ತೆ ಎರಡನೇದಾಗಿ ತುಂಬಾ ಜನರು ಆಧಾರ್ ದೃಢೀಕರಣ ಕೂಡ ತಮ್ಮ ರೇಷನ್ ಕಾರ್ಡ್ಗೆ ಮಾಡಿಸ್ತಾ ಇಲ್ಲ ವೀಕ್ಷಕರೇ. ಸೊ ಇವರ ಒಂದು ಕಾರ್ಡು ಕೂಡ BPL ಕಾರ್ಡ್ ಇಂದ APL ಕಾರ್ಡ್ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು BPL ಕಾರ್ಡ್ ಯೋಗ್ಯತೆ ಉಳ್ಳ BPL ಕಾರ್ಡ್ಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಂಪರ್ ಅಂತ ಹೇಳಬಹುದು. ಇನ್ ಮುಂದೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ಅಧಿಕೃತವಾಗಿ ಈಗಾಗಲೇ DK ಶಿವಕುಮಾರ್ ಸರ್ ಅವರು ಟ್ವೀಟ್ ಅನ್ನ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಈಗ ನಿಮ್ಮ ಒಂದು ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಒಂದು BPL ಪಡಿತರ ಚೀಟಿಯಲ್ಲಿ 2 ಜನರು ಇದ್ದರೆ, 4 ಜನರು ಇದ್ದರೆ, 6 ಜನರು ಇದ್ದರೆ 3 ಭಾಗದಲ್ಲಿ ಇದನ್ನ ವಿಂಗಡಿಸಲಾಗಿದೆ. ಅಂದ್ರೆ ವೀಕ್ಷಕರೇ ಈಗ ಮುಂದೆ 10 kg ಅಕ್ಕಿ ಸಿಗೋದಿಲ್ಲ, 5 kg ಅಕ್ಕಿ ಮಾತ್ರ ಸಿಗುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ. ಇನ್ನು 5 kg ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಈ ಒಂದು ಇಂದಿರಾ ಆಹಾರ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ ಮತ್ತು ಹಸಿರು ಕಾಳು ಇರಲಿದೆ ಅಂತ ಹೇಳಲಾಗಿದೆ. ಇದರಲ್ಲಿ ಇದನ್ನ 3 ಪ್ರಕಾರದಲ್ಲಿ ವಿಂಗಡಣೆ ಮಾಡಲಾಗಿದೆ ವೀಕ್ಷಕರೇ. ನಿಮ್ಮ ಒಂದು ಕಾರ್ಡ್ ಅಲ್ಲಿ 2 ಜನರು ಇದ್ದರೆ, ನಿಮ್ಮ ಮನೆಯಲ್ಲಿ 2 ಜನರು ಇದ್ರೆ ಅಂತವರಿಗೆ ಅರ್ಧ kg ಅಂತೆ ತಲಾ 2.5 kg ಕಿಟ್ ಅನ್ನ ಕೊಡಲಾಗುತ್ತೆ. ಅದೇ ತರ ನಿಮ್ಮ ಒಂದು ಕಾರ್ಡ್ ಅಲ್ಲಿ 4 ಜನರು ಇದ್ದರೆ, ನಿಮ್ಮ ಮನೆಯಲ್ಲಿ 4 ಜನರು ವಾಸವಿದ್ದರೆ ಅಂತ ಕುಟುಂಬಕ್ಕೆ ಇಲ್ಲಿ ತಲಾ 1 kg ಅಂತೆ ಒಟ್ಟು 5 kgಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅದೇ ತರ ನಿಮ್ಮ ಮನೆಯಲ್ಲಿ 5ಕ್ಕಿಂತ ಹೆಚ್ಚು ಜನರು ಇದ್ದರೆ, 6 ಜನರು ಇರಲಿ 8 ಜನರು ಇರಲಿ ಅಂತ ಕುಟುಂಬಕ್ಕೆ ಇಲ್ಲಿ 1.5 kg ಅಂತೆ ತಲಾ 1.5 kg ಅಂತೆ ಒಟ್ಟು 7.5 kgಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ನಿಮಗೆ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ವೀಕ್ಷಕರೇ. ಈಗ ಬನ್ನಿ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಒಂದೇ ದಿನ 3,000ಕ್ಕೂ ಹೆಚ್ಚು ಬೆಲೆ ಏರಿಕೆ ಆಯಿತು ಬಂಗಾರದ ಬೆಲೆ. ಹೌದು ವೀಕ್ಷಕರೇ, 1 ತೊಲೆ ಅಂದರೆ 10 ಗ್ರಾಂ ಬಂಗಾರದ ಬೆಲೆ ಈಗ ಬರೋಬ್ಬರಿ ನೀವು ಕೇಳೋದಾದ್ರೆ 2,950 ರೂಪಾಯಿ ಮತ್ತೆ ಏರಿಕೆಯಾಗಿ 1,28,350 ರೂಪಾಯಿ ಆಗಿರುವಂತದ್ದು. 10 ಗ್ರಾಂ 24 ಕ್ಯಾರೆಟ್ ಚಿನ್ನ. ಇದಕ್ಕೆ ನೀವು 3% ಟ್ಯಾಕ್ಸ್ ಅನ್ನ ಆಡ್ ಮಾಡಿದರೆ ಇದು 1,31,000 ರೂಪಾಯಿ ಆಗಲಿದೆ. ಹೌದು, 1,31,000 ರೂಪಾಯಿ ಗಡಿ ದಾಟಿದೆ ಬಂಗಾರದ ಬೆಲೆ. ಭಾರತದ ಇತಿಹಾಸದಲ್ಲಿ ಬಂಗಾರ 1,31,000 ರೂಪಾಯಿ ದಾಟಿದ್ದು ಇದೇ ಮೊದಲ ಬಾರಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ ರೇಟ್ ಎಷ್ಟಾಗಬೇಕು? ನಮ್ಮ ಪ್ರಕಾರ 60ರಿಂದ 70,000 ರೂಪಾಯಿ ಆದರೆ ಬಡ ಜನರು ಕೂಡ ಖರೀದಿ ಮಾಡಬಹುದು. ಆದ್ರೆ ಈಗ 1,30,000 ರೂಪಾಯಿ ಗಡಿ ದಾಟಿದ್ದು ಬಡ ಜನರು ಬಂಗಾರ ಖರೀದಿ ಮಾಡಲು ಆಗದಂತೆ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಬೆಳ್ಳಿ ದರ 1,93,600 ರೂಪಾಯಿ ವೀಕ್ಷಕರೇ. ಹೌದು, ಒಂದೇ ದಿನ 8,600 ರೂಪಾಯಿ ಬೆಳ್ಳಿ ದರ ಏರಿಕೆಯಾಗಿ ಈಗ ಬರೋಬ್ಬರಿ 1,93,600 ರೂಪಾಯಿ ಆಗಿದೆ. 1 kg ಬೆಳ್ಳಿ ದರ ನಾಗಾಲೋಟ ಅಂತಾನೆ ಹೇಳ್ಬಹುದು. ಇತಿಹಾಸದಲ್ಲೇ ಮೊದಲ ಬಾರಿಗೆ 1,90,000 ರೂಪಾಯಿ ಗಡಿ ದಾಟಿದೆ. ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಹತ್ರ ಬಂದಿದೆ 1 kg ಬೆಳ್ಳಿ ದರ. ಇನ್ನೊಂದು ಕಡೆಗೆ ವೀಕ್ಷಕರೇ ಬಂಗಾರ ಬೆಳ್ಳಿ ದರ ಆಯಿತು. ಈಗ ಮಳೆ ಪ್ರಮಾಣವು ಕೂಡ ಮತ್ತೆ ಜಾಸ್ತಿ ಆಗಲಿದೆ ಅಂತ ಹೇಳಲಾಗಿದೆ. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ? ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ
ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಈಗ ಮತ್ತೆ 14 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಲೆನಾಡು ಭಾಗ, ಕರ್ನಾಟಕ ಕರಾವಳಿ ಪ್ರದೇಶ ಸೇರಿದಂತೆ ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಲಿದೆ ಅಂತ ಹೇಳಲಾಗಿದೆ. ಇನ್ನು 3 ದಿನಗಳ ಕಾಲ ಈ ಜಿಲ್ಲೆಗಳಲ್ಲಿ ಮಳೆ. ದಕ್ಷಿಣ ಕನ್ನಡ, ತುಮಕೂರು, ಶಿವಮೊಗ್ಗ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ಕೊಡಗು, ಹಾಸನ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ ಈ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹೇಳಲಾಗಿದೆ. 3 ದಿನಗಳವರೆಗೂ ಮತ್ತೆ ಇಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಬನ್ನಿ, ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೀವು ಕೂಡ ವಾಹನ ಸವಾರರಾಗಿದ್ರೆ 1,000 ರೂಪಾಯಿ ಉಚಿತವಾಗಿ ಯಾವ ತರ ನೀವು ರಿಚಾರ್ಜ್ ಅನ್ನ ಪಡೆದುಕೊಳ್ಳಬಹುದು, ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ ಮುಂದೆ ಟೋಲ್ ಪ್ಲಾಜಾದಲ್ಲಿ, ಟೋಲ್ ಗೇಟ್ ಹತ್ತಿರ ಟಾಯ್ಲೆಟ್ ಕೊಳಕಾಗಿದ್ರೆ ಫೋಟೋ ತೆಗೆದುಕೊಳ್ಳಿ, ನಿಮ್ಮ ಫಾಸ್ಟ್ಯಾಗ್ ಅಕೌಂಟ್ಗೆ ಬರುತ್ತೆ 1,000 ರೂಪಾಯಿ ರೀಚಾರ್ಜ್ ಅವಾರ್ಡ್. ಹೌದು, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಶೇಷ ಅಭಿಯಾನವನ್ನ ಶುರು ಮಾಡಿದ್ದು ಕ್ಲೀನ್ ಟಾಯ್ಲೆಟ್ ಪಿಕ್ಚರ್ ಚಾಲೆಂಜ್ ಅನ್ನ ಪ್ರಾರಂಭ ಮಾಡಿದೆ. ಈ ಅಭಿಯಾನದಲ್ಲಿ ಗ್ರಾಹಕರು ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಟೋಲ್ ಪ್ಲಾಜಾಗಳ ಬಳಿ ಇರುವ ಕೊಳಕು ಶೌಚಾಲಯಗಳ ಬಗ್ಗೆ NHAI ವೆಬ್ಸೈಟ್ ಅಲ್ಲಿ ವರದಿ ಮಾಡಬಹುದು. ಈ NHAI ದೂರಿನ ತನಿಖೆ ನಡೆಯುತ್ತೆ ಮತ್ತು ಅದು ಮಾನ್ಯವೆಂದು ಕಂಡು ಬಂದರೆ ದೂರುದಾರರ ಕಾರಿನಲ್ಲಿ ಅಳವಡಿಸಲಾದ ಫಾಸ್ಟ್ಯಾಗ್ಗೆ 1,000 ರೂಪಾಯಿ ಜಮೆ ಮಾಡಲಾಗುತ್ತದೆ. ಈ ಅಭಿಯಾನವು ಅಕ್ಟೋಬರ್ 31, 2025 ನಡೆಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಜಿಯೋ ಟ್ಯಾಗ್ ಫೋಟೋಗಳು ಮಾತ್ರ ಮಾನ್ಯವಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದರೆ ಕೊಳಕು ಟಾಯ್ಲೆಟ್ ಇರುವ ಒಂದು ಫೋಟೋನ ಕ್ಲಿಕ್ ಮಾಡಿ ನೀವು NHAI ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಫಾಸ್ಟ್ಯಾಗ್ ಇರುವ ಅಕೌಂಟ್ಗೆ 1,000 ರೂಪಾಯಿ ರೀಚಾರ್ಜ್ ಗೌರ್ಮೆಂಟ್ ಅವರು ಮಾಡಲಿದ್ದಾರೆ. ಮತ್ತೆ ನೀವು ಕೊಟ್ಟಿರುವ ದೂರನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಅದು ಸರಿಯಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ 1,000 ರೂಪಾಯಿ ರೀಚಾರ್ಜ್ ಉಚಿತವಾಗಿ ಬರುತ್ತೆ. ಇದು ನಿಮಗೆ ಒಂದು ರೀತಿ ಬಹುಮಾನ ಅಂತಾನೆ ಹೇಳಬಹುದು. ದೂರುದಾರರು ಫಾಸ್ಟ್ಯಾಗ್ ರೀಚಾರ್ಜ್ ರೂಪದಲ್ಲಿ 1,000 ರೂಪಾಯಿ ಬಹುಮಾನವನ್ನ ಪಡೆಯುತ್ತಾರೆ. ಈ ಬಹುಮಾನವನ್ನ ನೋಂದಾಯಿತ ಫಾಸ್ಟ್ಯಾಗ್ಗೆ ಜಮೆ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ.